ಇವರಿಬ್ಬರು ಜೀವನದ ವೃದ್ಧಾಪ್ಯದಲ್ಲಿರುವ ದಂಪತಿ. ಆ ಬಡ ದಂಪತಿ ಸರ್ಕಾರದ ತಿಂಗಳ ಪಿಂಚಣಿ ಹಣ ನಂಬಿಕೊಂಡೇ ಜೀವನವನ್ನ ನಡೆಸ್ತಾ ಇದ್ರು. ಆದರೆ ಅಧಿಕಾರಿಗಳ ಚಿಕ್ಕ ಎಡವಟ್ಟಿಗೆ ಆ ವೃದ್ಧಿಗೆ ಬರಬೇಕಿದ್ದ ಪಿಂಚಣಿ ಹಣ ಬೇರೊಬ್ಬ ಮಹಿಳೆಗೆ ಜಮೆಯಾಗ್ತಾ ಇದೆ. ಇದರಿಂದ ಕಂಗಾಲಾದ ದಂಪತಿ ಕಣ್ಣೀರಿಡುತ್ತಾ ಸರ್ಕಾರಿ ಕಚೇರಿಗಳಿಗೆ ಅಲಿಯುತ್ತಿದ್ದಾರೆ. ಏಕಾಏಕಿ ಪಿಂಚಣಿ ಹಣ ಕಟ್, ವೃದ್ಧ ದಂಪತಿ ಕಣ್ಣೀರು. ಕಂಪ್ಯೂಟರ್ ಆಪರೇಟರ್ ಎಡವಟ್ಟು, ಬೇರೆ ಖಾತೆಗೆ ಹಣ ಜಮೆ. ಹೀಗೆ ಕಣ್ಣೀರಿಡ್ತಾ ಕೈಯಲ್ಲಿ ದಾಖಲೆಗಳನ್ನ ಹಿಡಿದುಕೊಂಡು ಓಡಾಡ್ತಿರೋ ಈ ವೃದ್ಧ ದಂಪತಿ ಹೆಸರು ಕರಿಯಪ್ಪ ಹಾಗೂ ಬಸಮ್ಮ ಅಂತ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದ ನಿವಾಸಿಗಳು. ಈ ದಂಪತಿಗೆ ಸುಮಾರು 80 ವರ್ಷ ವಯಸ್ಸಾಗಿದೆ. ಸದ್ಯ ಸರ್ಕಾರದ ಸಂಧ್ಯಾ ಸುರಕ್ಷಾ ಪಿಂಚಣಿಯಡಿ ಬಸಮ್ಮಗೆ ಪ್ರತಿ ತಿಂಗಳು ಬರ್ತಿದ್ದ 1200 ರೂಪಾಯಿ ಪಿಂಚಣಿಯಲ್ಲೇ ಇಬ್ಬರು ಜೀವನ ನಡೆಸುತ್ತಿದ್ರು. ಆದರೆ ಕಳೆದ 4-5 ತಿಂಗಳಿನಿಂದ ಏಕಾಏಕಿ ಪಿಂಚಣಿ ಬರುವುದು ನಿಂತು ಹೋಗಿದೆ. ಇದರಿಂದ ಕಂಗಾಲಾದ ವೃದ್ಧ ದಂಪತಿ ದಿಕ್ಕು ತೋಚದಂತಾಗಿದ್ದಾರೆ. ಅವತಾಳ ನಮ್ಗೆ 1200 ಬಂದಿಲ್ರಿ. ನಾವು ಏನಂದ್ರೆ ತಿರ್ಗಕತ್ತೀವಿ ರೀ. ನಾವು ರೊಕ್ಕ ಬಂದಿಲ್ಲ ತಿರ್ಗಕತ್ತೀವಿ ರೀ. ನಿಮ್ಮಂಥವ್ರ ತಲೆ ಸಾಲಿಸ್ಕೊಂಡು ತಿರ್ಗಕತ್ತೀವಿ. ಸರ್ತಿಗೆ ಎಲ್ಲ ರೊಕ್ಕ ಬಂದಿಲ್ಲ ಅಂತ ಕಳಿಸ್ತಾರೆ ರೀ. ನಮಗಂತ ಪೂರ್ತಿ ಬ್ಯಾಸರ ಬಂದ್ರೆ ಕೂಳಿಲ್ಲ ನೀರಿಲ್ರಿ. ನನಗೆ ವಯಸ್ಸು ರೊಕ್ಕ ರೀ 1200 ಏನು ರೀ. ನಿಮ್ಗೆ ದಯಮಾಡಿ ಕೇಳ್ತೀನಿ ರೀ. ನನಗೆ ಮಾತ್ರ ಈ ರೊಕ್ಕ ನನಗೆ ಉಸಿರು ಮಾಡಿ ಕೊಡ್ಬೇಕ್ರಿ ನೀವು. ಪಿಂಚಣಿ ಬರದ ಹಿನ್ನೆಲೆ ಸರ್ಕಾರಿ ಕಚೇರಿಗಳಿಗೆ ವೃದ್ಧ ದಂಪತಿ ಪ್ರತಿದಿನ ಅಲೆದಾಡಿದ್ದಾರೆ. ಈ ವೇಳೆ ಕಂಪ್ಯೂಟರ್ ಆಪರೇಟರ್ ಎಡವಟ್ಟು ಮಾಡಿರುವುದು ಬೆಳಕಿಗೆ ಬಂದಿದೆ. ಬಸಮ್ಮಳ ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ಪಿಂಚಣಿ ಖಾತೆಗೆ ಅದೇ ಗ್ರಾಮದ ಮತ್ತೊಬ್ಬ ಬಸಮ್ಮ ಎಂಬ ಮಹಿಳೆಯ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಲಾಗಿದೆ. ಹೀಗಾಗಿ ವೃದ್ಧ ಬಸಮ್ಮಗೆ ಬರಬೇಕಿದ್ದ ಪಿಂಚಣಿ ಇದೀಗ ಮತ್ತೊಬ್ಬರ ಖಾತೆಗೆ ಜಮಾ ಆಗ್ತಿದೆ. ನಮ್ಮ ಆರ್ಡರ್ ಕಾಪಿಗೆ ಆಧಾರ್ ಕಾರ್ಡು ಆಕೆ ಬಸಮ್ಮ ಕರಿಯಪ್ಪ ಆಕೆ ಬಸಮ್ಮ ಕರಿಯಪ್ಪ ಆಧಾರ್ ಕಾರ್ಡು ತಗೊಂಡು ಕೇಸಿ ನಮ್ಮ ಆರ್ಡರ್ ಕಾಪಿ ಲಿಂಕ್ ಮಾಡಿ ಕೇಸಿ ರೊಕ್ಕ ಹೋಗಂಗೆ ಆ ಕಡೆ ಮಾಡ್ಯಾಳ್ರಿ. ಯಾರು ವಿಜಯಲಕ್ಷ್ಮಿ ಮಾಡ್ಯಾಳ್ರಿ. ವಿಜಯಲಕ್ಷ್ಮಿ ಅಂದ್ರೆ ಸಿರವಾರ ಕಂಪ್ಯೂಟರ್ ಮೇಡಮ್ ರೀ. ಆಕೆ ಆಯಮ್ಮನೇ ಮಾಡಿದ್ದು, ಬೇರೆದವ್ರು ಯಾರು ಮಾಡಿಲ್ಲ. ನಮ್ಗೆ ರೊಕ್ಕ ಬರೋಂಗೆ ಈಗ 4 ತಿಂಗಳದ್ದು ಹೋಗೈತೆ. 4 ತಿಂಗಳದ್ದು ಹೋಗೈತೆ ರೀ. 4 ತಿಂಗಳದ ರೊಕ್ಕ ಆಯಮ್ಮನೇ ಅಲ್ಲಿಂದ ನಮ್ಗೆ ಇಸ್ಕೊಡ್ಬೇಕು. ಆಮೇಲೆ ತಿಂಗಳ ಈ ಸಂಧ್ಯಾ ಸುರಕ್ಷಾ ಯೋಜನೆ ಆರ್ಡರ್ ಕಾಪಿಗೆ ಸರ್ಕಾರ ಕಡೆಯಿಂದ ತಿಂಗಳ ಬರಬಂಗ ಮಾಡ್ಬೇಕು ರೀ. ಸದ್ಯ ವೃದ್ಧ ದಂಪತಿ ಇದೀಗ ಕಂಗಾಲಾಗಿದ್ದು ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವೃದ್ಧ ಬಸಮ್ಮಗೆ ಪಿಂಚಣಿ ಬರುವಂತೆ ಮಾಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲಕಂಠ ಸ್ವಾಮಿ ದಿನ್ನಿ, ಪವರ್ ಟಿವಿ ರಾಯಚೂರು.